ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶೋಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೊಂದು ಒಳ್ಳೆ ಸಮ್ಮರಲ್ಲಿ ಒಳ್ಳೆ ಹೆಲ್ದಿಯಾಗಿರೋ ಸ್ವೀಟ್ನ ಹೇಳ್ಕೊಡ್ತಿದ್ದೀನಿ. ಅದೇನೂ ಅಲ್ಲ, ರಾಗಿ ಹಾಲ್ಬಾಯಿ. ಇದನ್ನು ರಾಗಿ ಹಲ್ವಾ ಅಂತಲೂ ಕೂಡ ಹೇಳ್ಬೋದು. ರಾಗಿನ ಬಳಸಿ ಮಾಡೋ ಅಂಥ ಸ್ವೀಟ್ ಆಗಲಿ, ಹಾಲಾಗಲಿ, ಏನೇ ಆಗಲಿ, ಮಿಲ್ಕ್ ಶೇಕ್ಗಳಾಗಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಹೆಲ್ದಿಯಾಗೂ ಕೂಡ ಇರುತ್ತೆ. ಅದು ಈ ಸಮ್ಮರಲ್ಲಿ ಅದನ್ನೆಲ್ಲ ಚೆನ್ನಾಗಿ ಇಂಥದ್ದನ್ನೆಲ್ಲ ನಾವು ಚೆನ್ನಾಗಿ ಯೂಸ್ ಮಾಡಿಕೊಂಡ್ರೆ, ಇಂಥದ್ದನ್ನೆಲ್ಲ ನಾವು ತಿಂದರೆ ನಮ್ಮ ಹೆಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ತುಂಬ ಈಸಿ ಪ್ರೊಸೀಜರು, ಏನಿಲ್ಲ. ರಾತ್ರಿ ಇಡೀ ರಾಗಿನ ನೆನೆಸಿಟ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಪಾವ್ ಮುಕ್ಕಾಲು ಪಾವ್ ರಾಗಿ ಅಂದ್ಕೊಳ್ಳಿ, ಅಷ್ಟನ್ನು ಕೂಡ ನೆನೆಸಿಟ್ಕೊಂಡು ಫಸ್ಟು ರಾಗಿನ ನೀರು ಹಾಕಿ ಒಂದು 2 ಸತಿ ನಾನು ಗ್ರೈಂಡ್ ಮಾಡಿ ಚೆನ್ನಾಗಿ ಸೋಸ್ಕೊಂಡೆ. ನೋಡಿ, ನಾನು ಈ ಗ್ಲಾಸಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ನಾನು ಸೋಸ್ಕೊಂಡಿದ್ದೀನಿ ಈ ಥರ ನೀಟಾಗಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಇಲ್ಲಿ ನಾನು ಕಾಯಿ ತುರಿನೂ ಯೂಸ್ ಮಾಡ್ತೀನಿ. ಎರಡೂ ಒಟ್ಟಿಗೆ ರುಬ್ಕೋಬೋದು ಅಂತ ನೀವು ಅಂದ್ಕೊತೀರಾ, ಬಟ್ ಎರಡೂ ಒಟ್ಟಿಗೆ ಬೇಡ. ಏನಂದರೆ ರಾಗಿನ ಫಸ್ಟ್ ಸಪ್ರೇಟ್ ರುಬ್ಕೊಳ್ಳಿ. ಅದನ್ನು 2 ಟೈಮ್ ರುಬ್ಕೊಂಡು ಅದನ್ನು ಹಾಲು ತೆಕ್ಕೊಂಬಿಡಿ, ಆಯಿತಾ? ಹಾಲು ತೆಕ್ಕೊಂಬಿಟ್ಟು ಆಮೇಲೆ ಕಾಯಿ ಹಾಲನ್ನ ತೆಕ್ಕೊಳ್ಳಿ. ಯಾಕಂದರೆ ರಾಗಿ ಕಾಯಿ ಎರಡೂ ಒಟ್ಟಿಗೆ ಹಾಕಿಬಿಟ್ರೆ ರಾಗಿ ನೀಟಾಗಿ ನುಣ್ಣಗಾಗಲ್ಲ. ಬರೀ ರಾಗಿ ಹಾಕಿ ನೋಡಿ, ನೀಟಾಗಿ ಕಂಪ್ಲೀಟಾಗಿ ನುಣ್ಣಗಾಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಅದಕ್ಕೇ ಆಮೇಲೆ ನೋಡಿ, ನಾನು ಆ ಗ್ಲಾಸಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ರಾಗಿ ಹಾಲು ತೆಕ್ಕೊಂಡು ಒಂದು ಅರ್ಧ ಭಾಗದಷ್ಟು ಕಾಯಿ ಹಾಲನ್ನು ಕೂಡ ತೆಕ್ಕೊಂಡೆ. ಸ್ವೀಟ್ನೆಸ್ಸಿಗೆ ನಾನು ಬೆಲ್ಲನ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಅಂದಾಜು ಮೇಲೆ. ನೀವು ನೋಡಿಕೊಂಡು ಟೇಸ್ಟ್ ಮಾಡ್ಕೊಳ್ಳಿ. ಸಪ್ಪೆ ಇದ್ದರೆ ಸಪ್ಪೆ, ಇಲ್ಲ ಅಂದರೆ ಕರೆಕ್ಟಾಗಿದ್ದರೆ ಓಕೆ. ಸ್ವಲ್ಪ ಸಪ್ಪೆ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲದ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ನೋಡಿಕೊಂಡು ನೀಟಾಗಿ ಹದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸೇಮ್ ರಾಗಿ ಹಾಲು ಥರನೇ ಬರುತ್ತೆ ಪ್ರೊಸೀಜರು. ಫಸ್ಟ್ ಏನಂದರೆ, ನಾವು ರಾಗಿನ ರುಬ್ಕೊಂಡು ಆಮೇಲೆ ರಾಗಿ ಹಾಲು ಮಾಡ್ಕೊಂಡು ಕುಡಿದ್ಬಿಡ್ತೀವಿ. ಇದನ್ನು ರಾಗಿನ ನೆನೆಸ್ಬಿಟ್ಟು ಡೈರೆಕ್ಟಾಗಿ ರುಬ್ಬಿದ್ವಲ್ಲ, ಸೊ ಇದನ್ನು ನಾವು ಹಲ್ವಾ ಥರ ಮಾಡ್ಕೋಬೇಕು. ಸೊ ಅವಾಗ ಏನು ಮಾಡಿದೆ, ನಾನು ಒಂದು ಪ್ಯಾನಿಗೆ ಅದಷ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದಲ್ಲ ಅದಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷನೂ ಕೂಡ ಕೈ ಬಿಡ್ದಂಗೆ ಗಂಟಾಡಿಸ್ತೀರಿ. ಯಾಕಂದರೆ 1 ನಿಮಿಷ ಕೈ ಬಿಟ್ರೂ ಗಂಟಾಗ್ಬಿಡುತ್ತೆ, ಆಯಿತಾ? ಕೈ ಆಡಿಸ್ತಾನೇ ಇರಿ. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಬೇಯ್ತಿದೆ ಅಂದಾಗ ಮಧ್ಯದಲ್ಲಿ ಒಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾನೆ ಇರಿ. ಇಲ್ಲಿ ನಾನು ಇಷ್ಟಕ್ಕೆ ಒಂದು 4 ಸ್ಪೂನ್ ತುಪ್ಪ ಆದರೂ ಆ್ಯಡ್ ಮಾಡಿದ್ದೀನಿ ಗಾಯ್ಸ್. ತುಪ್ಪ ಆ್ಯಡ್ ಮಾಡಿದಷ್ಟು ಈ ಹಲ್ವಾ ಸಕ್ಕದಾಗಿ ಬರುತ್ತೆ. ನೋಡಿ, ನೀವೇ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ ಅಂತ. ತಿರುಗಿಸ್ತಾನೆ ಇರಬೇಕು, ಒಂದು 15 ಮಿನಿಟ್ಸು ತಿರುಗಿಸ್ತಾ ಇರಬೇಕು. ಅಂದರೆ ಬೇಗ ಆಗುತ್ತೆ, ಬೇಗ ಈ ಒಂದು ಸ್ವೀಟ್ನ ನಾವು ಪ್ರಿಪೇರ್ ಮಾಡ್ಕೊಬಿಡ್ಬೋದು. ಚೆನ್ನಾಗಿ ಆಡಿಸ್ಕೊಂಡು ನೋಡಿ, ಈ ಹದಕ್ಕೆ ಬಂದಿದೆ ಅಂದಾಗ ಸ್ಟವ್ ಆಫ್ ಮಾಡ್ಕೊಬಿಡಿ. ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಫಟಾಫಟ್ ಅಂತ ಒಂದು ಪ್ಲೇಟಿಗೆ ಅಲ್ಲಿ 1 ಸ್ಪೂನ್ ತುಪ್ಪ ತಗೊಂಡು ಚೆನ್ನಾಗಿ ಪ್ಲೇಟಿಗೆ ಎಲ್ಲ ಕಡೆನೂ ಸವರಿ. ಇಲ್ಲಿ ಬಟರ್ ಪೇಪರು ಕೂಡ ಯೂಸ್ ಮಾಡ್ಬೋದು, ಇದ್ದರೆ ಅದನ್ನು ಕೂಡ ಯೂಸ್ ಮಾಡಿ. ಇಲ್ಲ ಅಂದರೆ ತಟ್ಟೆಗೆ ಸವರ್ಕೊಳ್ಳಿ. ಸವರ್ಬಿಟ್ಟು ಅದು ರಾಗಿನ ಏನೆಲ್ಲ ಇದು ಕಾಯಿಸಿದ್ವಲ್ಲ ಅದನ್ನು ರಾಗಿ ಹಲ್ವಾನ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು 30 to 40 ಮಿನಿಟ್ಸು ಒಂದು ಹಾರಕ್ಕೆ ಇಟ್ಬಿಡಿ. ಅದು ಫುಲ್ಲು ಕಂಪ್ಲೀಟಾಗಿ ಆರಿದೆ ಅಂದಾಗ ನೋಡಿ, ನಾನು ಈ ಥರ ಒಂದು ಬಾಕ್ಸ್ ಟೈಪಲ್ಲಿ ನಾನು ಕಟ್ ಮಾಡಿಕೊಂಡು ಒಂದೇ ನಾನು ತೆಗೆದೆ. ನೋಡಿ, ನೀವೇ ಎಷ್ಟು ಸಾಫ್ಟಾಗಿ ಇತ್ತು ಅಂದರೆ ಗಾಯ್ಸ್, ನಿಜವಾಗ್ಲೂ ಬಾಯಿಗೆ ಇಟ್ಟಿದ ತಕ್ಷಣ ಕರ್ಗೋಗ್ಬಿಡುತ್ತೆ. ಆ ಥರ ಇತ್ತು ಈ ಹಾಲ್ಬಾಯಿ. ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು. ನೀವು ಈ ಒಂದು ರೆಸಿಪಿನ ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡಿ. ಇದನ್ನು ತಿಂದರೆ ನಾವು ಹೊರ್ಗಡೆ ಸ್ವೀಟ್ನ ಇಷ್ಟನೇ ಪಡಲ್ಲ, ಮನೇಲೇ ಎಲ್ಲ ಸ್ವೀಟ್ಸ್ನು ಕೂಡ ಮಾಡ್ಕೊಂಡು ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.